ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನಾವು ಹೆಂಗ್ ಗುರುತಿಸೋದು ಅನ್ನೋದನ್ನ ಈಗ ಚಿಕ್ಕ ಪ್ರಯೋಗದಿಂದ ನೋಡೋಣ. ಈಗ ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಅನ್ನು ಬಳಸಿ ನಾವು ಆಮ್ಲ ಹಾಗೂ ಪ್ರತ್ಯಾಮ್ಲಗಳನ್ನ ನೋಡ್ರಿ. ಇಲ್ಲಿ ಇವು ನೀಲಿ ಲಿಟ್ಮಸ್ ಕಾಗದಗಳು, ನೀಲಿ ಲಿಟ್ಮಸ್. ಹಾಗೆ ಇದು ಕೆಂಪು ಲಿಟ್ಮಸ್ ಕಾಗದ. ಇದ್ರ ಮೇಲೆ ಈ ದ್ರಾವಣಗಳು ಯಾವ ರೀತಿ ಪರಿಣಾಮ ಬೀರ್ತಾವ ನೋಡೋಣ. 4 ರೀತಿಯ ದ್ರಾವಣಗಳಿಂದ ಈ ನೀಲಿ ಲಿಟ್ಮಸ್ ಹಾಗೂ ಕೆಂಪು ಲಿಟ್ಮಸ್ ಮೇಲೆ ಪರಿಣಾಮವನ್ನು ಯಾವ ರೀತಿ ಬೀರುತ್ತದೆ ನೋಡೋಣ. ಇದು ಸಾಲ್ಟನ್ನು ಬಳಸಿ ನಾವು ನೀರನ್ನು ಬಳಸಿ ದ್ರಾವಣವನ್ನು ತಯಾರಿಸೋಣ. ಇದು ಅಡುಗೆ ಸೋಡಾ. ಹಾಗೆ ಇದು ಸುಣ್ಣದ ತಿಳಿನೀರು, ಸುಣ್ಣ. ಹಾಗೆ ಈಗ ಇದು ನಿಂಬೆಹಣ್ಣು ಹಾಕಿರುವಂಥ ನಿಂಬೆ ರಸ. ಇವುಗಳನ್ನು ಪ್ರಯೋಗ ಮಾಡೋದನ್ನು ನೋಡೋಣ. ನೋಡಿ, ಈಗ ನಿಂಬೆಹಣ್ಣು, ಈ 4 ದ್ರಾವಣಗಳನ್ನು ನಾವು ಈಗ ತಯಾರಿಸೋಣ. ನಿಂಬೆಹಣ್ಣು ಹಿಡ್ಕೊಳ್ಳೋಣ. ಇದು ನಿಂಬೆಹಣ್ಣಿನ ದ್ರಾವಣ ತಯಾರಾಯಿತು. ನಿಂಬೆಹಣ್ಣಿನ ದ್ರಾವಣವನ್ನು ಇಲ್ಲಿಡೋಣ. ಇದು ಸುಣ್ಣದ ತಿಳಿನೀರಿನ ದ್ರಾವಣ, ಸುಣ್ಣದ ತಿಳಿನೀರು. ಈಗ ಈ ಸಾಲ್ಟನ್ನು ನಾವೇನು ಮಾಡೋಣ, ನೀರಿಗೆ ಮಿಕ್ಸ್ ಮಾಡಿ ಇದರ ದ್ರಾವಣವನ್ನು ತಯಾರಿಸೋಣ. ಸಾಲ್ಟ್ ದ್ರಾವಣ ನೋಡಿ, ಇದು ನೀರಿಗೆ ಅದನ್ನು ಮಿಕ್ಸ್ ಮಾಡಿ ನಾವು ಸಾಲ್ಟಿನ ದ್ರಾವಣವನ್ನು ತಯಾರಿಸೋಣ. ಈಗ ಅಡುಗೆ ಸೋಡಾವನ್ನು ಬೆರೆಸಿ ಈ ಅಡುಗೆ ಸೋಡಾದ ದ್ರಾವಣವನ್ನು ಕೂಡ ನಾವು ಏನು ಮಾಡೋಣ, ಈಗ ತಯಾರಿಸೋಣ. ಮೊದಲು ನೋಡಿ, ಇದು ಉಪ್ಪಿನ ದ್ರಾವಣ, ಸುಣ್ಣದ ತಿಳಿನೀರು, ಸೋಡಾ ದ್ರಾವಣ, ನಿಂಬೆ ರಸ ದ್ರಾವಣ, ಸಕ್ಕರೆ ದ್ರಾವಣ. ಈಗ ಇದು ಕೆಂಪು ಲಿಟ್ಮಸ್ ಕಾಗದ, ಇದು ನೀಲಿ ಲಿಟ್ಮಸ್ ಕಾಗದ. ಈ ದ್ರಾವಣಗಳನ್ನು ಇವುಗಳ ಮೇಲೆ ಹಾಕಿದಾಗ ಯಾವ ಗುಣ ಅಂದರೆ ಯಾವ ಬಣ್ಣ ಬದಲಾಗುತ್ತೆ? ನೀಲಿ ಇದ್ದಿದ್ದು ಕೆಂಪಾಯ್ತಂದ್ರೆ ಅಲ್ಲಿ ಏನಿರುತ್ತೆ, ಆಮ್ಲೀಯ ಗುಣ ಇರುತ್ತೆ. ಕೆಂಪಿದ್ದು ನೀಲಿ ಆಯ್ತಂದ್ರೆ ಆ ಅಂಶಗಳಲ್ಲಿ, ಆ ದ್ರಾವಣದಲ್ಲಿ ಪ್ರತ್ಯಾಮ್ಲೀಯ ಗುಣಗಳಿವೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು ವಿದ್ಯಾರ್ಥಿಗಳೇ. ಈಗ ನಾವು ಒಂದೊಂದಾಗಿ ಪರೀಕ್ಷೆಯನ್ನು ಮಾಡೋಣ. ಸರಿ, ಮೊದಲು ನಾವು ಈ ಮೊದಲನೇ ದ್ರಾವಣ ಉಪ್ಪಿನ ದ್ರಾವಣವನ್ನು ನಾವೇನು ಮಾಡೋಣ, ನೀಲಿ ಲಿಟ್ಮಸ್ ಕಾಗದದ ಮೇಲೆ ಹಾಕೋಣ. ನೋಡಿ, ನೀಲಿ ಲಿಟ್ಮಸ್ ಕಾಗದದ ಮೇಲೆ ಹಾಕಿದ್ದೀವಿ. ಯಾವುದೇ ರೀತಿಯ ಬದಲಾವಣೆಗಳು ಕಾಣಕತ್ತಾವ? ಇಲ್ಲ. ಉಪ್ಪಿನ ದ್ರಾವಣವನ್ನು ಹಾಕಿವಿ, ಯಾವುದೇ ರೀತಿಯ ಬದಲಾವಣೆಗಳು ಕಾಣ್ತಾ ಇಲ್ಲ. ಈಗ ಕೆಂಪು ಲಿಟ್ಮಸ್ ಕಾಗದದ ಮೇಲೆ ಹಾಕೋಣ. ಉಪ್ಪಿನ ದ್ರಾವಣವನ್ನು ಕೆಂಪು ಲಿಟ್ಮಸ್ ಕಾಗದದ ಮೇಲೆ ಹಾಕಿದ್ದೀವಿ. ನೋಡಿ, ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ, ನೀಲಿ ಇಲ್ಲ, ಏನಿಲ್ಲ. ಅಂದರೆ ಇದು ತಟಸ್ಥ ಗುಣವನ್ನು ಹೊಂದಿದೆ. ಉಪ್ಪಿನ ದ್ರಾವಣ ಏನಾಗಿದೆ, ತಟಸ್ಥ ಗುಣವನ್ನು ಹೊಂದಿದೆ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಸುಣ್ಣದ ತಿಳಿನೀರು, ಬನ್ನಿ ವಿದ್ಯಾರ್ಥಿಗಳೇ, ಬನ್ನಿ ಇಲ್ಲಿ ನೋಡಿ. ಈ ಸುಣ್ಣದ ತಿಳಿನೀರನ್ನು ಕೆಂಪು ಲಿಟ್ಮಸ್ ಕಾಗದದ ಮೇಲೆ ಹಾಕಲಾಗಿ ನೋಡಿ, ಬಣ್ಣ ಬದಲಾವಣೆ ಆಗ್ತಿದೆಯಾ? ನೋಡಿ, ಯಾವ ಬಣ್ಣ ಆಗ್ತಿದೆ? ನೀಲಿ ಬಣ್ಣ. ಇದು ಯಾವ ಬಣ್ಣ ಆಗ್ತಿದೆ? ನೀಲಿ ಬಣ್ಣ. ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ. ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ ಅಂದರೆ ಇದರಲ್ಲಿ ಪ್ರತ್ಯಾಮ್ಲೀಯ ಗುಣ ಇದೆ. ಇದರಲ್ಲಿ ಏನಿದೆ? ಪ್ರತ್ಯಾಮ್ಲೀಯ ಗುಣವನ್ನು ಈ ಸುಣ್ಣದ ತಿಳಿನೀರು ಹೊಂದಿದೆ. ಅದೇ ನೀಲಿ ನೀರಿನ ಮೇಲೆ ನಾವು ಹಾಕಿದಾಗ ಏನು ಬದಲಾವಣೆಗಳು ನಮಗೆ ಕಾಣ್ತಾವ ಅನ್ನೋದನ್ನು ನೋಡೋಣ. ತಗೊಳ್ಳಿ, ಇಲ್ಲಿ ನೀಲಿ ನೀರಿನ ಮೇಲೆ ಹಾಕಿದಾಗ ನಮಗೆ ಏನಾದರೂ ಬದಲಾವಣೆಗಳು ಕಾಣ್ತಾವ? ಇಲ್ಲ. ಅಂದ್ರೆ ಅದು ಏನಪ್ಪಾ ಅಂದ್ರೆ ಸುಣ್ಣದ ತಿಳಿನೀರು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಈಗ ಸೋಡಾ ದ್ರಾವಣವನ್ನು ನೋಡೋಣ. ನೋಡಿ, ಸೋಡಾ ದ್ರಾವಣವನ್ನು ನೀಲಿ ಲಿಟ್ಮಸ್ ಕಾಗದದ ಮೇಲೆ ಬಿಡೋಣ. ಸ್ವಲ್ಪ ಟೈಮು ನೋಡ್ತಾ ಇರಿ. ಅಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ
ಇನ್ನು ಸೋಡಾ ದ್ರಾವಣವನ್ನು ನಾವೇನು ಮಾಡೋಣ, ಕೆಂಪು ಲಿಟ್ಮಸ್ ಕಾಗದ ಮೇಲೆ ಬಿಡೋಣ. ನೋಡಿ, ಕೆಂಪು ಲಿಟ್ಮಸ್ ಕಾಗದ ಮೇಲೆ ಬಿಟ್ಟಾಗ ಏನಾಯ್ತು? ಯಾವ ಬಣ್ಣ ಬಂತು? ನೀಲಿ ಬಣ್ಣ. ಅಂದ್ರೆ ಇದು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದೆ. ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದೆ. ಸುಣ್ಣ ತಿಳಿ ನೀರು ಮತ್ತು ಸೋಡಾ ನೀರು ಎರಡು ಪ್ರತ್ಯಾಮ್ಲೀಯ ಗುಣವನ್ನ ಏನ್ ಮಾಡ್ಯಾವಪ್ಪ ಅಂದ್ರ ಹೊಂದಿದಾವ. ಸರಿ, ಈಗ ನಾವು ನೆಕ್ಸ್ಟ್ ಹೋಗೋಣ. ರಸವನ್ನ ಕೆಂಪು ಲಿಟ್ಮಸ್ ಕಾಗದ ಮೇಲೆ ಹಾಕೋಣ. ಏನಾದರೂ ಬದಲಾವಣೆ ಆಗ್ತದೆ ನೋಡೋಣ. ಇದು ಲಿಂಬೆ ದ್ರಾವಣ. ಲಿಂಬೆ ದ್ರಾವಣವನ್ನು ಕೆಂಪು ಲಿಟ್ಮಸ್ ಕಾಗದ ಮೇಲೆ ಹಾಕಿದಾಗ ಏನಾದರೂ ಬದಲಾವಣೆ ಆಯ್ತಾ? ಏನು ಕಾಣ್ತಾ ಇಲ್ಲ ನೋಡಿ. ಇನ್ನು ನೀಲಿ ಲಿಟ್ಮಸ್ ಕಾಗದ ಮೇಲೆ ಹಾಕೋಣ. ಓಕೆ, ಇಲ್ಲಿ ನೋಡಿ, ಈಗ ಲಿಂಬೆ ರಸವನ್ನು ನೀಲಿ ದ್ರಾವಣ ಲಿಟ್ಮಸ್ ಕಾಗದ ಮೇಲೆ ಹಾಕೋಣ. ನೋಡ್ರಿ, ಬಣ್ಣ ಬದಲಾವಣೆ ಆಗೋದು ಕಾಣ್ತಾ ಇದೆಯಾ? ಬಣ್ಣ ಬದಲಾವಣೆ ಆಗಿದೆ ಏನಿಲ್ಲ? ಯಾವ ಬಣ್ಣ ಬಂದತಿ? ಕೆಂಪು ಬಣ್ಣಕ್ಕೆ ಬದಲಾವಣೆ ಹೊಂದ್ತಾ ಇದೆ ನೋಡಿ. ಇನ್ನೊಂದು ಸ್ವಲ್ಪ ಹಾಕಿ ನೋಡೋಣ ಬೇಕಾರ. ನೋಡಿ, ಕೆಂಪು ಬಣ್ಣಕ್ಕೆ ಬದಲಾವಣೆಯನ್ನ ಹೊಂದುತ್ತೆ. ಅಂದ್ರೆ ಇದು ಲಿಂಬೆ ರಸ ಆಮ್ಲೀಯ ಗುಣವನ್ನು ಹೊಂದಿದೆ. ಲಿಂಬೆ ರಸ ಏನಾಗಿದೆ? ಆಮ್ಲೀಯ ಗುಣವನ್ನು ಹೊಂದಿದೆ. ಇನ್ನ ಸಕ್ಕರೆ ದ್ರಾವಣವನ್ನು ಹಾಕೋಣ. ಸಕ್ಕರೆ ದ್ರಾವಣವನ್ನು ಕೆಂಪು ಲಿಟ್ಮಸ್ ಕಾಗದ ಮೇಲೆ ಹಾಕಿದಾಗ ಯಾವುದಾದ್ರೂ ಬದಲಾವಣೆ ಕಾಣ್ತಾ ಇದೆಯಾ? ನೋಡಿ, ಕಾಣ್ತಿದೆಯಾ? ಇಲ್ಲ, ಯಾವುದೇ ರೀತಿಯ ಬದಲಾವಣೆಗಳು ಕಾಣ್ತಾ ಇಲ್ಲ. ಇನ್ನ ನೀಲಿ ಲಿಟ್ಮಸ್ ಕಾಗದ ಮೇಲೆ ಹಾಕಿ ನೋಡೋಣ. ಈ ಕೆಂಪು ಲಿಟ್ಮಸ್ ಕಾಗದ ಮೇಲೆ ಈಗಾಗಲೇ ಹಾಕಿದ್ದೀವಿ ನೋಡ್ರಿ. ಯಾವ್ದಾರ ಬಣ್ಣ ಚೇಂಜ್ ಆಗಿದೆಯಾ? ಹಾಗಿದ್ರೆ ಇದು ಕೂಡ ಏನಾಗಿದೆಪ್ಪ ಅಂದ್ರ ತಟಸ್ಥ ಗುಣವನ್ನ, ಉಪ್ಪು ಮತ್ತು ಸಕ್ಕರೆಗಳು ಏನು ಮಾಡಿರ್ತಾವ? ತಟಸ್ಥ ಗುಣವನ್ನ ಹೊಂದಿರ್ತಾವ. ಹೀಗೆ ಈಗ ಏನಪ್ಪಾ ಅಂದ್ರ ಸುಣ್ಣದ ತಿಳಿನೀರು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ಹಾಗೆ ಸೋಡಾ ಕೂಡ ಏನಾಗಿದೆ? ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ. ನಿಂಬೆ ರಸ ಆಮ್ಲೀಯ ಗುಣವನ್ನು ಹೊಂದಿದೆ ಎನ್ನುವುದನ್ನು 5 ದ್ರಾವಣಗಳ ಮೂಲಕ ನಾವಿಂದು ಪ್ರಯೋಗಗಳನ್ನು ಮಾಡಿದ್ದೀವಿ. ಇಲ್ಲಿವರೆಗೂ ನಮ್ಮ ಪ್ರಯೋಗವನ್ನು ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು.